ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ. ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ನನಗೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ಯಾರಾಮೀಟರ್ ಇದೆ. ಅವನು ಎಷ್ಟು ಒಳ್ಳೆಯವನು ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೇ. ಅಲ್ಲ, ನೀವು ಆ ಸೆನ್ಸಲ್ಲಿ ಯು ಆರ್ 10 ಔಟ್ ಆಫ್ 10. ಓಕೆ, ದಟ್ಸ್ ಗುಡ್. ಆಗಿರಬೇಕು, ಅನಿಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಇಲ್ಲ, ಏನು ಗೊತ್ತಾ, ರೂಟ್ಸೇ ಇಂಪಾರ್ಟೆಂಟ್. ಹೌದು ಹೌದು. ಮನೆಗೆ ಹೋದ್ರೆ ನೆಮ್ಮದಿ ಇರಬೇಕು. ಅದಿಲ್ಲ ಅಂದರೆ ಸಕ್ಸಸ್ ಇದ್ರೂ ವೇಸ್ಟ್. ಕರೆಕ್ಟ್. ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರ್ಬೇಕು. ಹಾಂ, ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. 100% ಸರ್, ಅದೂ ನಿಜ. ಏನನ್ನಿಸ್ತು ದರ್ಶನದಾದಾಗ? ನನಗನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಡೇ ಟು ಡೇ ಆ ಮನುಷ್ಯನ ಆಕ್ಟಿವಿಟೀಸು ಅದು ಇದು ನೋಡಿದಾಗ ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರ್ಯಾಟಿಟ್ಯೂಡ್ ಇಟ್ಕೋತೀನಿ ಅನ್ನೋದು ಬೇರೆ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆಗೆ ಹಂಗೆ ನಡ್ಕೊಂಡಿತ್ತು, ಈಗ ನಾನು ಸೇಡ್ ತೀರಿಸ್ಕೊತೀನಿ ಅನ್ನೋದು ಬೇರೆ. ಹೌದಾ? ಅಯ್ಯಯ್ಯೋ, ಹೇಳಿ ಹೇಳಿ, ಮನಸ್ಸು ಬಿಚ್ಚಿ ಎಲ್ಲ ಹೇಳಿ. Así es,